ಆತ್ಮೀಯರೇ, ಈ ಸ್ಥಳ ತನ್ನ ತಂದೆಯ ಸಾವಿಗೆ ತಾನೇ ಕಾರಣನಾದೆ ಎಂಬ ಪಾಪ ಪ್ರಜ್ಞೆಯಿಂದ ಬಳಲುತ್ತಿದ್ದಂತಹ ವಿಷ್ಣು ಭಕ್ತನಾದಂತಹ ಭಕ್ತ ಪ್ರಹ್ಲಾದನು ಪ್ರಾಯಶ್ಚಿತ್ತ ಯಾಗವನ್ನು ಮಾಡಿದ ಪುಣ್ಯಕ್ಷೇತ್ರ. ದ್ವಾಪರ ಯುಗದಲ್ಲಿ ಪಾಂಡವರು ಗಜಯಜ್ಞವನ್ನು ಮಾಡಿದ ಮಹಾ ಪುಣ್ಯಕ್ಷೇತ್ರವೇ ಇದು. ಸಾಕ್ಷಾತ್ ಮಹಾವಿಷ್ಣುವೇ ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ನೆಲೆ ನಿಂತಹ ಪ್ರಸಿದ್ಧ ಧಾರ್ಮಿಕ ಸ್ಥಳ ಇದು. ಅನೇಕ ರಾಕ್ಷಸರನ್ನು ಸಂಹರಿಸಿದ ನಂತರ ದೇವಿ ಆದಿಶಕ್ತಿಯು ಈ ಕ್ಷೇತ್ರದಲ್ಲಿರುವಂತಹ ಚಕ್ರತೀರ್ಥದಲ್ಲಿ ಮಹಾವಿಷ್ಣು ದೇವರಿಂದ ಪಡೆದಂತಹ ಸುದರ್ಶನ ಚಕ್ರವನ್ನು ತೊಳೆದು ಮಹಾವಿಷ್ಣುವಿಗೆ ಮರಳಿ ಅರ್ಪಿಸಿದ್ದರಂತೆ. ಈ ದೇಗುಲದಲ್ಲಿ ಮಹಾವಿಷ್ಣು ದೇವರು ಸ್ವಯಂ ವ್ಯಕ್ತವಾಗಿ ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ನೆಲೆ ನಿಂತು ಬರುವ ಭಕ್ತಾದಿಗಳನ್ನು ಹರಸುತ್ತಲಿದ್ದಾರೆ. ಶ್ರೀ ಕ್ಷೇತ್ರ ಕೋನಕುಂಟ್ಲುವು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಮಜರಾ ಬೋಡಂಪಲ್ಲಿ ಗ್ರಾಮಕ್ಕೆ ಸೇರಿದ ಕೋನಕುಂಟ್ಲು ಕ್ಷೇತ್ರದಲ್ಲಿ ಇದೆ. ಬೆಂಗಳೂರಿನಿಂದ 100 ಕಿಲೋಮೀಟರ್, ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 60 ಕಿಲೋಮೀಟರ್, ಅದೇ ರೀತಿ ಚಿಂತಾಮಣಿಯಿಂದ 30 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕ್ಷೇತ್ರ ಲೊಕೇಟ್ ಆಗಿದೆ. ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿದ್ದರಿಂದ ಕೋನಕುಂಟ್ಲು ಕ್ಷೇತ್ರಕ್ಕೆ ನಮ್ಮ ರಾಜ್ಯದ ಭಕ್ತರು ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಿಂದಲೂ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಅತ್ಯಂತ ಮಹಿಮೆಯುಳ್ಳಂತಹ ದೇವಾಲಯ ಎಂದು ಜನಜನಿತವಾದಂತಹ ಕೋನಕುಂಟ್ಲು ಕ್ಷೇತ್ರದ ಅಧಿದೇವರು ಸಾಲಿಗ್ರಾಮ ರೂಪಿ ಮಹಾವಿಷ್ಣು ದೇವರು. ವಿಷ್ಣು ದೇವರನ್ನು ಭಕ್ತಾದಿಗಳು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಕೋನಕುಂಟ್ಲ ರಾಯುಡು ಎಂದೆಲ್ಲ ಕರೆದು ಪೂಜಿಸುತ್ತಾರೆ. ಪ್ರಸ್ತುತ ನಾವು ನೋಡುವಂತಹ ಅಥವಾ ನಾವು ಕಾಣುವಂತಹ ಕೋನಕುಂಟ್ಲುವಿನ ಶ್ರೀ ಲಕ್ಷ್ಮೀ ನರಸಿಂಹ ದೇಗುಲವನ್ನು ಸುಮಾರು 800 ವರ್ಷಗಳ ಕೆಳಗೆ ಚೋಳರ ಆಡಳಿತಾವಧಿಯಲ್ಲಿ ನಿರ್ಮಿತವಾಗಿದೆ. ಶ್ರೀ ಕ್ಷೇತ್ರ ಕೋನಕುಂಟ್ಲು ಪೌರಾಣಿಕವಾಗಿಯೂ ಬಹಳ ಮಹತ್ವವನ್ನು ಪಡೆದಿದೆ. ತನ್ನ ತಂದೆ ಹಿರಣ್ಯಕಶ್ಯಪುವನ್ನು ಮಹಾವಿಷ್ಣು ದೇವರು ನರಸಿಂಹಾವತಾರವನ್ನು ತಾಳಿ ವಧಿಸಿದ ನಂತರ ಭಕ್ತ ಪ್ರಹ್ಲಾದ ಈ ಕೋನಕುಂಟ್ಲು ಕ್ಷೇತ್ರದಲ್ಲಿ ಪ್ರಾಯಶ್ಚಿತ್ತಕ್ಕಾಗಿ ಯಾಗವೊಂದನ್ನು ಮಾಡಿದ್ದರಂತೆ. ಮುಂದೆ ಪ್ರಹ್ಲಾದರು ಯಾಗದಿಂದ ಪವಿತ್ರ ಮಾಡಿದಂತಹ ಈ ಕೋನಕುಂಟ್ಲು ಕ್ಷೇತ್ರದಲ್ಲಿಯೇ ಮಹಾವಿಷ್ಣು ದೇವರು ನರಸಿಂಹಾವತಾರದಲ್ಲಿ ಬೆಟ್ಟವೊಂದರ ಬುಡದಲ್ಲಿ ಹುತ್ತದಲ್ಲಿ ಧ್ಯಾನಾಸಕ್ತರಾಗುತ್ತಾರೆ. ಅನಂತರ ಸಾಲಿಗ್ರಾಮ ರೂಪದಲ್ಲಿ ಸ್ವಯಂ ವ್ಯಕ್ತವಾಗಿ ಇಲ್ಲೇ ನೆಲೆಸುತ್ತಾರೆ. ಈ ಸಂದರ್ಭದಲ್ಲಿ ಪಕ್ಕದ ಗ್ರಾಮದ ಹಸುವೊಂದು ಪ್ರತಿನಿತ್ಯವೂ ಸಾಲಿಗ್ರಾಮಕ್ಕೆ ಬಂದು ಹಾಲುಣಿಸುತ್ತಿರುತ್ತದೆ. ಅನಂತರ ಹಸುವಿನ ಮಾಲೀಕರ ಕನಸಿನಲ್ಲಿ ಆಗಮಿಸಿದ್ದಂತಹ ಸ್ವಾಮಿಯು ಹಸುವು ಹಾಲೆರೆಯುತ್ತಿದ್ದ ವೃತ್ತಾಂತವನ್ನು ತಿಳಿಸುತ್ತಾರೆ. ಹುತ್ತವಿರುವ ಜಾಗದಲ್ಲಿಯೇ ಸಾಲಿಗ್ರಾಮ ಶಿಲೆಯಿದ್ದು ಆ ಶಿಲೆಗೆ ದೇವಾಲಯವೊಂದನ್ನು ಕಟ್ಟಿಸಿ ಪೂಜಿಸುವಂತೆ ಸ್ವಾಮಿಯು ಹಸುವಿನ ಮಾಲೀಕರಿಗೆ ಆಜ್ಞೆಯನ್ನು ನೀಡುತ್ತಾರೆ. ಹೀಗೆ ಹಸುವಿನ ಮಾಲೀಕರು ಸಾಲಿಗ್ರಾಮ ಶಿಲೆಯ ರೂಪದಲ್ಲಿರುವಂತಹ ನರಸಿಂಹಸ್ವಾಮಿಗಳಿಗೆ ದೇವಾಲಯವೊಂದನ್ನು ನಿರ್ಮಿಸಿ ಸ್ವತಃ ತಾವೇ ದೇವರನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಹೀಗೆ ಕೋನಕುಂಟ್ಲು ಕ್ಷೇತ್ರದಲ್ಲಿ ಶ್ರೀ ಮಹಾವಿಷ್ಣು ದೇವರು ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ನೆಲೆ ನಿಂತು ತಮ್ಮನ್ನು ನಂಬಿ ಬಂದ ಭಕ್ತಾದಿಗಳನ್ನು ಪಡೆಯುತ್ತಾ ಬಂದಿದ್ದಾರೆ. ಈ ಕ್ಷೇತ್ರಕ್ಕೆ ಕೋನಕುಂಟ್ಲು ಎಂಬ ಹೆಸರು ಕೋನ ಎಂಬ ಪದದಿಂದ ಬಂದಿದೆ. ಕೋನ ಎಂದರೆ 2 ಬೆಟ್ಟಗಳ ಮಧ್ಯೆ ಇರುವ ಕಣಿವೆ ಎಂದರ್ಥ. ಈ ಪ್ರದೇಶವು ಗಿರಿ, ವನ, ಜಲಗಳಿಂದ ಕೂಡಿದ್ದು ಸೌಂದರ್ಯದ ಬೀಡಾದ್ದರಿಂದ ಈ ಕ್ಷೇತ್ರಕ್ಕೆ ಕೋನಕುಂಟ್ಲು ಎಂಬ ಹೆಸರು ಬಂದಿದೆ. ಬೆಟ್ಟದ ತಪ್ಪಲಲ್ಲಿ ಸಾಲಿಗ್ರಾಮ ನರಸಿಂಹಸ್ವಾಮಿಯ ದೇಗುಲ ಸ್ಥಿತವಿದ್ದರೆ ಬೆಟ್ಟದ ಮೇಲ್ಭಾಗದಲ್ಲಿ ಅಷ್ಟೇ ಪುರಾತನವಾದಂತಹ ಲಕ್ಷ್ಮೀದೇವಿಯ ದೇಗುಲವಿದೆ. ಈ ದೇವಿಯು ಅತ್ಯಂತ ಮಹಿಮಾನ್ವಿತರಾಗಿದ್ದು ದೇವಿಗೆ ಹರಕೆಯನ್ನು ಹೊತ್ತರೆ ದೇವಿಯ ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಮಳೆ ಬಾರದಿರುವ ಸಮಯದಲ್ಲಿ ಸ್ಥಳೀಯರು ಈ ದೇವಿಗೆ ಕುಂಭಾಭಿಷೇಕ ಮಾಡುತ್ತಾರೆ. ತಕ್ಷಣವೇ ಮಳೆಯಾಗುತ್ತದೆ ಎಂಬ ಪ್ರತೀತಿ ಇದೆ.
ಮೂಲ ದೇವಾಲಯದ ಹಿಂಭಾಗದ ಬೆಟ್ಟದಲ್ಲಿ ಶ್ರೀ ಚಕ್ರತೀರ್ಥವೆಂಬ ಸುಂದರ ಕೊಳವಿದೆ. ರಾಕ್ಷಸರನ್ನು ಸಂಹರಿಸಿದ ನಂತರ ಶ್ರೀ ಮಾತೆಯು ಇದೇ ಕೊಳದಲ್ಲಿ ಸುದರ್ಶನ ಚಕ್ರವನ್ನು ತೊಳೆದು ಮಹಾವಿಷ್ಣು ದೇವರಿಗೆ ಅರ್ಪಿಸಿದ್ದರಂತೆ. ಕಂಕಣ ಭಾಗ್ಯವಿಲ್ಲದವರು 4 ಶನಿವಾರಗಳಂದು ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಒಳಿತಾಗುತ್ತದೆ ಎಂಬ ನಂಬಿಕೆ ಭಕ್ತಜನರಲ್ಲಿದೆ. ದೇವಸ್ಥಾನದ ಸುತ್ತ ಬೆಟ್ಟಗುಡ್ಡಗಳು ಆವರಿಸಿಕೊಂಡಿರುವುದರಿಂದ ಪ್ರಕೃತಿಯ ರುದ್ರ ರಮಣೀಯ ಮಹಾದೃಶ್ಯಗಳ ಮಹಾಪುರವೇ ಇಲ್ಲಿರುವುದರಿಂದ ಪ್ರವಾಸಿಗರ ಮತ್ತು ಭಕ್ತಾದಿಗಳ ನೆಚ್ಚಿನ ತಾಣ ಈ ಕ್ಷೇತ್ರವಾಗಿದೆ.